ನಿರಂತರ ಮಳೆ ಯಾವ ರೀತಿ ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ಕೂದಲೆಳೆ ಅಂತರದಲ್ಲಿ ಬಹುದೊಡ್ಡ ಅನಾಹುತ ಒಂದು ತಪ್ಪಿದೆ. ಅಂಜನೇರಿ ಫಾಲ್ಸ್ ನಲ್ಲಿ ಸಿಲುಕಿದ್ದಂತಹ ಪ್ರವಾಸಿಗರನ್ನ ರಕ್ಷಿಸೋ ಕೆಲಸ ಆಗಿದೆ. ರಭಸವಾಗಿ ಹರಿತಾ ಇದ್ದಂತಹ ನೀರಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿ ಜೀವಕ್ಕೆ ಸಂಚಕಾರವನ್ನ ತಂದುಕೊಂಡಿದ್ರು. ನೀರಿನ ಹರಿವು ಇದ್ದಕ್ಕಿದ್ದ ಹಾಗೆ ಹೆಚ್ಚಾದ ಪರಿಣಾಮ ಪ್ರವಾಸಿಗರು ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ರು. 6 ಗಂಟೆಗಳ ಕಾರ್ಯಾಚರಣೆ ಬಳಿಕ ಪ್ರವಾಸಿಗರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡೋ ಕೆಲಸವನ್ನು ಮಾಡಲಾಗಿದೆ. ಇಲ್ಲಾಂದ್ರೆ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಮಹಾರಾಷ್ಟ್ರ ಸೇರಿದಂತೆ ಘಟ್ಟ ಪ್ರದೇಶದಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿ ಹೇಗೆ ಅಪಾಯದಲ್ಲಿದ್ರು ಅಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನೋಡೋದಕ್ಕೇನೆ ಭಯಾನಕವಾಗಿದೆ. ಇಷ್ಟು ರಮಣೀಯ ಪ್ರದೇಶದಲ್ಲಿ ಅಷ್ಟು ಹತ್ತಿರದಲ್ಲಿ ಹೋಗಿ ಸಾವಿನ ಜೊತೆಗೆ ಸರಸಾಡೋದು ಅಂತಾರಲ್ಲ, ಆ ಥರದ ಪರಿಸ್ಥಿತಿಯಲ್ಲಿ ಇದ್ರು ಅವರೆಲ್ಲ. ಸೊ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಬರೋ ಕೆಲಸ ಆಗಿದೆ. 6 ಗಂಟೆಗಳ ಕಾರ್ಯಾಚರಣೆಯ ಮೂಲಕ ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ನೀರು ಹರಿತಾ ಇರುವಂತಹ ರಭಸ ನೋಡಿ, ಸೆಳೆತ ಎಷ್ಟರ ಮಟ್ಟಿಗಿದೆ ಅಂತ. ಒಬ್ಬರೇ ಒಬ್ರು ತಪ್ಪು ಹೆಜ್ಜೆಯನ್ನ ಇಟ್ಟರೂ ಕೂಡ ಎಲ್ರಿಗೂ ಅದು ಎಫೆಕ್ಟ್ ಆಗುತ್ತೆ. ಎಲ್ಲರೂ ಕ್ಷಣ ಮಾತ್ರದಲ್ಲಿ ಜೀವ ಕಳ್ಕೊಳ್ತಾರೆ. ಒಂದೊಂದು ಹೆಜ್ಜೆ ಸರಿದಾರಿಯಲ್ಲಿ ಇಡೋದು ಕೂಡ ಸವಾಲಿನ ಕೆಲಸ. ಆ ಸವಾಲಿನ ಕೆಲಸನ ಸರಿಯಾಗಿ ಮಾಡಿದ್ರ ಪರಿಣಾಮ ಅವರನ್ನೆಲ್ಲ ರಕ್ಷಿಸೋದಕ್ಕೆ ಸಾಧ್ಯ ಆಗಿದೆ. ಬಟ್ ಎಷ್ಟು ಭಯಾನಕವಾಗಿದೆ ನೋಡಿ. ಟ್ರೆಕ್ಕಿಂಗ್ ಹೋಗೋದು, ಮೋಜು ಮಸ್ತಿಯ ಹೆಸರಲ್ಲಿ ಅಪಾಯಕ್ಕೆ ಆಹ್ವಾನವನ್ನು ಕೊಟ್ಕೊಳ್ಳೋದು, ನಂತರ ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ಳೋದು, ನಂತರ ಈ ಕಡೆ ಸಿಬ್ಬಂದಿಗಳು ಓಡಬೇಕು, ರಕ್ಷಿಸಬೇಕು.